ನಮಸ್ಕಾರ, ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾರೋ ಬೆಂಗಳೂರು ಬುಲ್ಸ್ ಮತ್ತು ಯು ಮುಂಬಾ ತಂಡಕ್ಕೆ ನಮ್ಮ ಮಹೇಂದ್ರ ಸಿಂಗ್ ಮಾಜಿ ಬೆಂಗಳೂರು ಬುಲ್ಸ್ ಆಟಗಾರ ಮಹೇಂದ್ರ ಸಿಂಗ್ ಅವರು ಒಂದು ಬೆಂಕಿ ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ ಅಂತ ಹೇಳಬೇಕು. ಬುಲ್ಸ್ ತಂಡಕ್ಕೆ ಚಾಲೆಂಜ್ ನೀಡಿದ್ದಾರೆ ಅಂತ ಹೇಳಬೇಕು. ಗುರು ಏನು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ವಿಡಿಯೋ ಲೈಕ್ಕಿಂತ ಮುಂಚೆ ನೀವು ನೋಡ್ಬೋದು. ಗುರು ಸಬ್ಸ್ಕ್ರೈಬ್ ಆದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು 2023 ಬೆಂಗಳೂರು ಬುಲ್ಸರು ಶುಭಾರಂಭದಿಂದ ಮುಗಿಸರು ಅಂತ ಹೇಳಬೇಕು. ಶುಭ ಕೊಟ್ಟು ಮುಗಿಸರು ಅಂತ ಹೇಳಬೇಕು. ಈಗ 2024ನ ಆರಂಭ ಮಾಡಬೇಕು ಯು ಮುಂಬೈ ವಿರುದ್ಧ ಗೆದ್ದಿ ಅಂತ ಹೇಳ್ತೀನಿ. ಗುರು ಬೆಂಗಳೂರು ಬುಲ್ಸರ್ಗೆ ಇದು ಚಾಲೆಂಜ್ ಅಂತ ಹೇಳಬೇಕು. ಯಾಕಂದರೆ ಯು ಮುಂಬೈ ವಿರುದ್ಧ ಬೆಂಗಳೂರು ಬುಲ್ಸರು ಅಷ್ಟೊಂದು ಚೆನ್ನಾಗಿ ಗೆದ್ದಿಲ್ಲ ಅಂತ ಹೇಳಬೇಕು. ಮತ್ತು ಈ ವರ್ಷ ಕಾನ್ಸ್ಟೇಬಲ್ ಮೇಯಕ್ಕೆ ಹೋಗಬೇಕು ಅಂತಲೇ ಗೆಲ್ಲಲೇಬೇಕು ಬೆಂಗಳೂರು ಬುಲ್ಸ್ ಅಂತ ಹೇಳಬೇಕು. ನಮ್ಮ ಮಹೇಂದ್ರ ಸಿಂಗ್ ಏನಂತ ಹೇಳಿದ್ರಪ್ಪ, ಬೆಂಗಳೂರು ಬುಲ್ಸ್ನ ಮಾಜಿ ಆಟಗಾರ, ಹೊಸಲಿ ಕ್ಯಾಪ್ಟನ್ ಇವರೇ ಆಗಿದ್ರು. ಗೊತ್ತಿರ್ಬೋದು ನಿಮಗೆಲ್ಲ, ಮಹೇಂದ್ರ ಸಿಂಗ್ಗೆ ಕ್ಯಾಪ್ಟನ್ ಆಗಿದ್ರು ಬೆಂಗಳೂರು ಬುಲ್ಸ್ ತಂಡಕ್ಕೆ. ಹೊಸಲಿ ಅಷ್ಟೊಂದು ಚೆನ್ನಾಗಿ ಆಟ ಆಡಲಂತ ಆಕ್ಷನ್ಲಿ ಬಿಟ್ಟರು ಅಂತ ಹೇಳಬೇಕು. ಆಕ್ಷನ್ 40 ಲಕ್ಷಕ್ಕೆ ಯು ಮುಂಬೈ ತಂಡ ಕರ್ಕತ್ತು ಅಂತ ಹೇಳಬೇಕು. ಅಲ್ಲೂ ಕೂಡ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಮಹೇಂದ್ರ ಸಿಂಗ್ ಅಂತ ಹೇಳಬೇಕು. ಸುಮಾರು ಸೂಪರ್ ಟ್ಯಾಕಲ್ಗಳು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಬೇಕು. ಮಹೇಂದ್ರ ಸಿಂಗ್ ಏನಂತ ಹೇಳಿದ್ರಪ್ಪ ಬೆಂಗಳೂರು ಬುಲ್ಸ್ ಬಗ್ಗೆ. ಇವತ್ತು ಬೆಂಗಳೂರು ಬುಲ್ಸ್ಗೆ ಏನು ಚಾಲೆಂಜ್ ಅಪ್ಪ ಅಂತಾರೆ, ನಾನು ಇವತ್ತು ಬೆಂಗಳೂರು ಬುಲ್ಸ್ ವಿರುದ್ಧ ನಮ್ಮ ತಂಡವನ್ನು ಕೊಡ್ತೀನಿ. ನಾವು ಚೆನ್ನಾಗಿ ಆಟ ಆಡ್ತೀನಿ. ನಾನು ಹಳೆ ತಂಡದ ಯಾವ ರೀತಿ ಆಟ ಆಡ್ತೀನಿ ಅಂತ ಸುಮಾರು ಜನ ಕಾಯ್ತಾ ಇರ್ತಾರೆ. ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇರ್ತಾರೆ. ನಮ್ಮ ಅಭಿಮಾನಿಗಳು ಕೂಡ ಕಾಯ್ತಾ ಇರ್ತಾರೆ. ನಾನು ಬೆಂಗಳೂರು ಬುಲ್ಸ್ ವಿರುದ್ಧ ಕೊಡ್ತೀನಿ ನಮ್ಮ ಪಂದ್ಯವನ್ನು. ಮತ್ತು ಯು ಮುಂಬೈ ತಂಡದ ರೆಕಾರ್ಡು ಬೆಂಗಳೂರು ಬುಲ್ಸ್ ವಿರುದ್ಧ ತುಂಬಾ ಚೆನ್ನಾಗಿದೆ. ನಾನು ಇದೇ ಮೊದಲನೇ ಬಾರಿಗೆ ಬೆಂಗಳೂರು ಬುಲ್ಸ್ ಬಿಟ್ಟು ಬೇರೆ ತಂಡಕ್ಕೆ ಆಡ್ತಾ ಇರೋದು. PKL ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿಗೆ ನಾನು ಬೇರೆ ತಂಡಕ್ಕೆ ಆಡ್ತಾ ಇರೋದು. ನಾನು ಬೆಂಗಳೂರು ವಿರುದ್ಧ ಯಾವ ರೀತಿ ಆಟ ಆಡ್ತೀನಿ ನನಗೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಇದೆ. ಬೆಂಗಳೂರು ಬುಲ್ಸ್ನ ಸೋಲಿಸ್ತೀನಿ ಅಂತ ಮಹೇಂದ್ರ ಸಿಂಗ್ ಹೇಳಿದ್ರು ಅಂತ ಹೇಳಬೇಕು. ಇವತ್ತು ಬೆಂಗಳೂರು ಬುಲ್ಸ್ ತಂಡ ಗೆಲ್ಲುತ್ತಾ, ಮಹೇಂದ್ರ ಸಿಂಗ್ ಅಂದರೆ ಯು ಮುಂಬೈ ತಂಡ ಗೆಲ್ಲುತ್ತಾ ಅಂತ ಕಮೆಂಟ್ ಮಾಡಿ ಗುರು. ಇವತ್ತು ಬೆಂಗಳೂರು ಬುಲ್ಸ್ಗೆ ತುಂಬಾ ಕ್ರೂಷಿಯಲ್ ಆಗುತ್ತೆ ಅಂತ ಹೇಳಬೇಕು. ಇವತ್ತು ಗೆಲ್ತು ಅಂತಂದರೆ ಪಾಯಿಂಟ್ಸ್ ಟೇಬಲ್ ಮೇಲಕ್ಕೆ ಹೋಗ್ಬೋದು ಗುರು. ಇಲ್ಲ ಅಂತಂದರೆ ತುಂಬಾ ಕೆಳಕ್ಕೆ ಬರ್ತಾರೆ ಅಂತ ಹೇಳಬೇಕು. ಇವತ್ತು ಕೂಡ ಸೋಲ್ತು ಅಂತಂದರೆ ಕೆಳಮಟ್ಟಿಗೆ ಬರ್ತಾರೆ ಅಂತ ಹೇಳಬೇಕು. ಆಲ್ರೆಡಿ 8ನೇ ಸ್ಥಾನದಲ್ಲಿ ಸ್ಟಕ್ಕನ್ ಆಗಿದ್ದಾರೆ. ಇನ್ನು ಸೋಲ್ತು ಅಂತಂದರೆ ಒಂದು 11 ಸ್ಥಾನಕ್ಕೆ 12ನೇ ಸ್ಥಾನಕ್ಕೆ ಅಂತ ಹೋಗಲ್ಲ. ಅಲ್ಲಿ ತೆಲುಗು ಆಲ್ರೆಡಿ ನಮ್ಮದೇ ಜಾಗ ಅಂತ ಗೂಟ ಹೊಡ್ಕೊಂಡವ್ರು PK ಶುರುವಾದಾಗಿಂದಲೂ ಕೂಡ 12ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಬೇಕು. ಆ ಜಾಗಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ಆಗೋದು ಡೌಟೇ ಅಂತ ಹೇಳ್ತೀನಿ ಗುರು. ನಮ್ಮ ಬೆಂಗಳೂರು ಬುಲ್ಸ್ ಈಗ ಸೋಲ್ತು ಅಂತಂದರೆ ಒಂದು 10ನೇ ಸ್ಥಾನಕ್ಕೋ 11ನೇ ಸ್ಥಾನಕ್ಕೋ ಬರ್ತಾರೆ ಅಂತ ಹೇಳಬೇಕು. ಆದರೆ ಸೋಲ್ಬಾರ್ದು, ಗೆಲ್ಲೇಬೇಕು. ಬೆಂಗಳೂರು ಬುಲ್ಸ್ ಗೆಲ್ತು ಅಂತಾರೆ 5ನೇ ಸ್ಥಾನಕ್ಕೆ ಜಂಪ್ ಆಗ್ತಾರೆ ಅಂತ ಹೇಳಬೇಕು. ಯು ಮುಂಬೈ ತಂಡ ಇನ್ನೂ ಅಷ್ಟೊಂದು ನಮ್ಮ ಬೆಂಗಳೂರು ಬುಲ್ಸ್ ಅಷ್ಟು ಮ್ಯಾಚ್ ಆಡೇ ಇಲ್ಲ. ಯು ಮುಂಬೈ ತಂಡ ಎಲ್ಲ ತಂಡಕ್ಕೂ ಹೋಲಿಸ್ಕೊತು ಅಂತಾರೆ ಕಡಿಮೆ ಮ್ಯಾಚ್ ಆಡಿದೆ ಅಂತ ಹೇಳಬೇಕು. 7ನೇ ಪಂದ್ಯ, ಇದು ಸೇರಿ 8ನೇ ಪಂದ್ಯ ಅಂತ ಹೇಳಬೇಕು ಬೆಂಗಳೂರು ಬುಲ್ಸ್. ಇದು ಸೇರಿದ್ರೆ 11ನೇ ಪಂದ್ಯ ಆಡ್ತಿದ್ದಾರೆ ಅಂತ ಹೇಳಬೇಕು. ಇವತ್ತಿನ ಪಂದ್ಯ ಬೆಂಗಳೂರು ಬುಲ್ಸ್ಗೆ ತುಂಬಾ ಕ್ರೂಷಿಯಲ್ ಆಗುತ್ತೆ ಗುರು. ಗೆಲ್ಲಲೇಬೇಕು ಗುರು. ನೀವೇಂದ್ರೆ ಕಮೆಂಟ್ ಮಾಡಿ. ಇವತ್ತು ಬೆಂಗಳೂರು ಬುಲ್ಸ್ ಗೆಲ್ತು ಅಂದರೆ ಪ್ಲೇ ಆಫ್ಗೆ ಆರಾಮಾಗಿ ಹೋಗ್ತಾರೆ. ಇನ್ನೂ ಕೂಡ ಚೆನ್ನಾಗಿ ಚಾನ್ಸ್, ಈಗಲೂ ಕೂಡ ಚೆನ್ನಾಗಿ ಚಾನ್ಸ್ ಇದೆ. ಅದ್ರ ಬಗ್ಗೆ ಬಿಟ್ಟಕ್ಕೆ ಪ್ಲೇ ಆಫ್ಗೆ ಹೋಗಲ್ಲ ಈಗಲ್ಲ ಅಂತ ಹೇಳೋಂಗಿಲ್ಲ. ಪ್ಲೇ ಆಫ್ಗೆ ಎಲ್ಲ ತಂಡಗಳು ಕೂಡ ಚಾನ್ಸ್ ಇದೆ. ಬೆಂಗಳೂರು ಬುಲ್ಸ್ ಕೂಡ ಚಾನ್ಸ್ ಇದೆ ಅಂತ ಹೇಳಬೇಕು ಗುರು. ಆದರೆ ಬೆಂಗಳೂರು ಬುಲ್ಸ್ ಕಂಫರ್ಟಬಲ್ ಆಗಿ ನಂಬರ್ 1, ಇನ್ನೂ ಕೂಡ ನಂಬರ್ 1ಗೆ ಹೋಗೋ ಚಾನ್ಸ್ ಹೆಚ್ಚಾಗಿದೆ ಅಂತ ಹೇಳಬೇಕು. ಬೆಂಗಳೂರು ಬುಲ್ಸ್ ಇಂದ ಎಲ್ಲ ಮ್ಯಾಚ್ ಗೆಲ್ತು ಅಂತಂದರೆ ನಂಬರ್ 1 ಸ್ಥಾನಕ್ಕೆ ಆರಾಮಾಗಿ ಹೋಗ್ಬೋದು ಗುರು. ನೀವೇಂದ್ರೆ ಕಮೆಂಟ್ ಮಾಡಿ ಗುರು. ಸಿಗೋಣ ನೆಕ್ಸ್ಟ್ ವಿಡಿಯೋ. ಟಾಟಾ ಬಾಯ್. ಬಂದ ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್. ಈ ಸಲ ಕಪ್ ನಮ್ಮದೇ ಗುರು. ಹೊಡಿತೀವಿ.